ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಯಾಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಭಕ್ತರು ಮುಡಿ ಸಮರ್ಪಿಸುವ ಸಂಪ್ರದಾಯವು ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಭಕ್ತಿ, ವಿನಯ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ. ಇದರ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ, ಒಂದು ಪುರಾಣ ಕಥೆಯ ಪ್ರಕಾರ ಶ್ರೀನಿವಾಸನ ತಲೆಗೆ ಒಮ್ಮೆ ಗಾಯವಾಗಿ ಸ್ವಲ್ಪ ಕೂದಲು ಉದುರಿತು. ಆಗ ನೀಲಾದೇವಿ ಎಂಬ ಗಂಧರ್ವ ಕನ್ಯೆ ತನ್ನ ಕೂದಲಿನ ಒಂದು ಭಾಗವನ್ನು ಕತ್ತರಿಸಿ ಸ್ವಾಮಿಗೆ ಅರ್ಪಿಸಿದಳು. ಆಕೆಯ ಭಕ್ತಿಗೆ ಮೆಚ್ಚಿದ ಶ್ರೀನಿವಾಸನು, ಮುಂದೆ ನನ್ನನ್ನು ದರ್ಶನಕ್ಕಾಗಿ ಬರುವ ಭಕ್ತರು ತಮ್ಮ ಕೂದಲನ್ನು ಸಮರ್ಪಿಸಿದರೆ ಅದು ನಿನಗೆ ಸಲ್ಲಿಸಿದ ಗೌರವವಾಗುತ್ತದೆ ಎಂದು ವರ ನೀಡಿದನು. ಇದೇ ಮುಡಿ ಸಮರ್ಪಣೆಯ ಮೂಲ ಎಂದು ಹೇಳಲಾಗುತ್ತೆ. ಮುಡಿ ಕೊಡುವುದರ ಅರ್ಥವೇನು? ಕೂದಲು ಮಾನವನ ಸೌಂದರ್ಯ ಮತ್ತು ಅಹಂಕಾರದ ಪ್ರತೀಕವೆಂದು ಪರಿಗಣಿಸಲಾಗುತ್ತೆ. ಭಕ್ತರು ತಮ್ಮ ಕೂದಲನ್ನು ತ್ಯಜಿಸುವ ಮೂಲಕ ಅಹಂಕಾರವನ್ನು ಬಿಡ್ತಾರೆ, ದೇವರ ಮುಂದೆ ಸಮಾನತೆಯನ್ನು ತೋರಿಸ್ತಾರೆ, ತಮ್ಮ ಇಷ್ಟಾರ್ಥಗಳು ನೆರವೇರಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾರೆ, ಸಂಪೂರ್ಣ ಶರಣಾಗತಿಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಹರಕೆ ತೀರಿಸುವ ಪದ್ಧತಿ ಬಗ್ಗೆ ನೋಡೋದಾದರೆ, ಅನೇಕ ಭಕ್ತರು ಆರೋಗ್ಯ, ವಿದ್ಯೆ, ಉದ್ಯೋಗ, ವಿವಾಹ ಅಥವಾ ಸಂತಾನ ಪ್ರಾಪ್ತಿಗೆ ಹರಕೆ ಹೊರುತ್ತಾರೆ. ಆ ಮನೋಭಿಲಾಷೆ ಈಡೇರಿದ ನಂತರ ತಿರುಪತಿಗೆ ಬಂದು ಮುಡಿ ಸಮರ್ಪಿಸಿ ಸ್ವಾಮಿಯ ಕೃಪೆಗೆ ಧನ್ಯವಾದ ಅರ್ಪಿಸ್ತಾರೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದರೆ, ತಲೆ ಮುಂಡನ ಮಾಡಿದ ನಂತರ ತ್ವಚೆ ಸ್ವಚ್ಛವಾಗಲು ಮತ್ತು ಹೊಸ ಕೂದಲು ಬೆಳೆಯಲು ಸಹಕಾರಿಯಾಗುತ್ತೆ ಎಂದು ಕೆಲವರು ನಂಬ್ತಾರೆ. ಆದರೆ ತಿರುಪತಿಯಲ್ಲಿ ಮುಡಿ ಕೊಡುವ ಮುಖ್ಯ ಉದ್ದೇಶ ಧಾರ್ಮಿಕ ಭಕ್ತಿ ಮತ್ತು ಸಮರ್ಪಣೆಯಾಗಿದೆ. ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಕೊಡುವುದು ಕೇವಲ ಕೂದಲು ಕತ್ತರಿಸುವ ಸಂಪ್ರದಾಯವಲ್ಲ, ಅದು ಭಕ್ತಿಯ, ಕೃತಜ್ಞತೆಯ, ಅಹಂಕಾರ ತ್ಯಾಗದ ಮತ್ತು ದೇವರ ಮೇಲಿನ ಸಂಪೂರ್ಣ ನಂಬಿಕೆಯ ಸಂಕೇತವಾಗಿದೆ. ಅದಕ್ಕಾಗಿಯೇ ಪ್ರತಿದಿನ ಸಾವಿರಾರು ಭಕ್ತರು ಭಕ್ತಿಭಾವದಿಂದ ತಮ್ಮ ಮುಡಿಯನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸ್ತಾರೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.